ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗೊತ್ತಲ್ಲ ನಿಮ್ಮ ಶಿವಮೊಗ್ಗದ ಹುಡುಗ ಉಲ್ಲಾಸಿ. ಸೊ ನಾನು ಫಸ್ಟ್ ಎವರ್ ಯೂಟ್ಯೂಬ್ ವಿಡಿಯೋಗೆ ನೀವು ಕೊಟ್ಟಿರೋ ಅಂಥ ರೆಸ್ಪಾನ್ಸ್ ನೋಡಿ ನಿಜ ಗಾಬರಿ ಆಗುತ್ತೆ. ಇಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀವು ಕೊಟ್ಟಿರೋ ರೆಸ್ಪಾನ್ಸು, ಆ ಪ್ರೀತಿಯಿಂದ ನನಗಿನ್ನೂ ಕಾನ್ಫಿಡೆನ್ಸ್ ಹೆವಿ ಬೂಸ್ಟ್ ಆಗಿದೆ. ಇದರಿಂದ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀನಿ ನಾನು. ಸೊ ನನ್ನ ಜೊತೆ ಹಿಂಗೆ ಟಚ್ ಅಪ್ಪಲ್ಲಿ ಇರಿ. ಟಚಿಂಗ್. ಸೊ ಈಗ ನಾನು ಸೆಕೆಂಡ್ ವಿಡಿಯೋ ಮಾಡ್ತಿರೋ ರೀಸನ್ ಏನು ಅಂದರೆ, ಈಗ ನೀವು ಕೇಳಿಸ್ಕೊತಿರ್ಬೋದು ಬ್ಯಾಕ್ಗ್ರೌಂಡ್ ವಾಯ್ಸ್ ಜಾಸ್ತಿ ಇದೆ. ಇದರಿಂದ ನನ್ನ ವಾಯ್ಸ್ ನಿಮಗೆ ಲೋ ಆಗಿ ಕೇಳುತ್ತೆ. ಸೊ ಇದು ಸರಿ ಮಾಡಬೇಕು ನಾನು ಅಂದರೆ ಇದಕ್ಕೊಂದು ಮೈಕ್ ಬೇಕು. ಅದು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡ್ಕಾಡ್ಬಿಟ್ಟು ಒಂದೆರಡು ಆಫ್ಲೈನ್ ಅಂಗಡಿಗಳು ನೋಡಿದ್ದೀನಿ. ಹೋಗಿ ಅಲ್ಲಿ ಕೇಳ್ಕೊಂಬೋಣ ಯಾವುದು ಬೆಸ್ಟು ಏನು. ಸದ್ಯಕ್ಕೆ ಬಜೆಟ್ ಕಮ್ಮಿ ಇರೋದ್ರಿಂದ ಚಿಕ್ಕದಾಗಿ ನೋಡ್ಕೊಂಬೋಣ ಅಂತ ಇದ್ದೀನಿ. ಬನ್ನಿ ಹೋಗ್ಬರೋಣ. ಸೊ ಗೈಸ್, ಇದು ನನ್ನ ಬೇಬಿ. ಈಗ ನೀವು ಕೇಳ್ತಿರೋ ವಾಯ್ಸು DJ Action 5 Pro. ಇನ್ಬಿಲ್ಟ್ ಅಲ್ಲಿ ಕೊಟ್ಟಿರೋ ಮೈಕ್ ವಾಯ್ಸು ಈ ಥರ ಕೇಳಿಸುತ್ತೆ. ಸ್ವಲ್ಪ ನಾಯ್ಸಿ ಅಂತ ಕೇಳ್ಪಟ್ಟಿದ್ದೀನಿ. ನೋಡುವ ಒಂದು ಬೀಟ್ಸ್ ಆಚೆ ಹೋಗಿದಾಗ ಯಾವ ಥರ ಫೀಲ್ ಆಗುತ್ತೆ, ಏನಾಗುತ್ತೆ ಅಂತ. ಏನು, ನಾನು ಈಗಲೂ ತಿನ್ನಕ್ಕೆ ರೆಡಿ. ನೀನು ತಿನ್ನಬೇಕು. ಮೊದಲೇ ಹುಷಾರಿಲ್ಲ ಅಂತಿದ್ಯಾ ಹುಡುಗ. ಹಾಂ ಹೇಳು, ನಿಲ್ಲಿಸ್ತೀನಿ ಇಲ್ಲೇ. ಮನೆ ಅಂಗ್ಳಕ್ಕೆ ಹಾಕು ಅಂದರೆ ರೋಡಿಗೆ ನೀರು ಹಾಕ್ತಾರೆ. ಇದು ನಮ್ಮ ಜನ. ಹೊಡೀರಿ ಚಪ್ಪಾಳೆ. ಮುಗಿಯಲ್ಲಪ್ಪ ಈ ಟ್ರಾಫಿಕ್. ಕಟ್ತಾನೆ ಅವರೇ. ಇಲ್ಲಿಗೆ ಬಂದೆ ಅರ್ಧ ಗಾಡಿ ಮೈಲೇಜ್ ಹೋಗ್ಬಿಟ್ಟೈತಿ. ಅವ್ನು ನೋಡು ಒಂಥರ ವಾರ್ನಿಂಗ್ ಕೊಟ್ಟಾಗೆ ಐತೆ. ಕನ್ನಡ ಮಾತಾಡು, ನಿನಗೂ ಒಳ್ಳೇದು ನನಗೂ ಒಳ್ಳೇದು ಅಷ್ಟೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಫುಲ್ ಟ್ಯಾಂಕ್ ಮಾಡಿಸಿ ಟ್ರಿಪ್ 0ಗೆ ಹಾಕಿದ್ದೆ. ಇನ್ನೊಂದು ಕಡ್ಡಿ ಐತೆ. ಬರೀ 315 ಕಿಲೋಮೀಟ್ರ್ ಅಷ್ಟೇ ಕೊಟ್ಟೈತೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮೈಲೇಜ್ ಉಂಡ್ಕೊಂಡು ಹೋಗೈತೆ. 25 ಏನೋ ಕೊಟ್ಟಿರುತ್ತೆ. ಅದು ಫುಲ್ ಅಕ್ಯುರೇಟ್ ಆಗಿರಲ್ಲ ಕಣ. ಅದಕ್ಕೆ ಅದನ್ನ ನಂಬೋದೇ ಇಲ್ಲ. 0 to 0 ಮಾಡಿಸ್ಬಿಟ್ಟು ಆಮೇಲೆ ಫುಲ್ ಟ್ಯಾಂಕ್ ಮಾಡಿಸಿ ನೋಡ್ತೀನಿ. ಹಾಂ ಇಂಥವ್ರು ಬೇಕು ನಮಗೆ. ಇಂಥವ್ರು ಬೇಕು ರೀ. ಹಣ ಬಂದ. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಎಲ್ಲ ಹೋಗೋವು ಇಲ್ಲ, ಹೋಗೋರ್ಗೂ ಇಲ್ಲ. ಹೋಗ್ಬಾ ದೇವ್ರು ಒಳ್ಳೇದು ಮಾಡಲಿ. ಹೋಗ್ಬಾ. ಅರ್ಜೆಂಟ್ ಐತೆ. ಓನರ್ ಮಕ್ಕಳಿತಾನೆ ಅಂತ ಹೋಗ್ತಾವನೆ. ಲೆಫ್ಟ್ ನೆನಪಾಯ್ತು. ಯಾಕೆ ಹೇಳೋ, ಇಲ್ಲಿ ನಾನು ಅರ್ಧ ಗಂಟೆ ನಿಂತಿದ್ದೆ. ಅಯ್ಯೋ ಫುಲ್ಲು ಜಾಮು. ಇದೊಂದು ರೋಡಲ್ಲಿ ಹೋಗೋಕೆ ಅರ್ಧ ಗಂಟೆ ಬೇಕಾಯ್ತು ಕಣಪ್ಪ ನಮಗೆ. ಅರ್ಧ ಗಂಟೆ. ನೋಡಿ ಗೈಸ್, ಇವನು ಸೀನಾ ಅಂತ, ಇವನು ಮನು ಅಂತ. ಹಾಯೇನೋ ಫ್ಯಾಷನ್ ಝೋನ್ ಅಂತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹಾ ಓಕೆ, ಮಕ ಕಾಣಿಸ್ತೈತಿ ಬ್ರೋದು. ಗೈಸ್, ಈಗ ನೀವು ಕೇಳಿಸ್ತಿರೋ ವಾಯ್ಸು ವಿತ್ ಮೈಕು ವೈರ್ಡು. ಕಂಪ್ನಿ ಹೆಸರು ಮರ್ತೋಗ್ಬಿಟ್ಟೈತೆ, ಆಮೇಲೆ ನೋಡ್ಬೇಕು. ನಾನು ತಗೊಂಡಿರೋ ಚಿನ್ ಮೌಂಟು ಮತ್ತೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ಇಲ್ಲೇ G2 ಪ್ರಾಡಕ್ಟ್ಸ್ ಅಂತ SP ರೋಡಲ್ಲಿ.
ಆಲ್ಮೋಸ್ಟ್ ಎಲ್ಲ ಐಟಮ್ ಇಲ್ಲೇ ಸಿಗುತ್ತೆ, ನೋಡ್ಬಿಡಿ. ಲೊಕೇಶನ್ ಎಲ್ಲ ಕಳಿಸ್ತೀನಿ. ಪ್ಲೇ ಆಗ್ತೈತೆ ಇಲ್ಲೋ ಬರ್ಲಿಲ್ಲ. ಆನೆ ಮಾಡಿಲ್ಲ ನೀನು. ಇಲ್ಲಿ ಬಟನ್ ಪ್ರೆಸ್ ಮಾಡಿದೆ, ಪ್ಲೇ ಆಗ್ತೈತೆ ಕಣಲ್ಲ. ಏನೋ ಹಿಂಗಂತ್ಯ. ಏನ್ ನೀನು ಲಾಕ್ ಬೇರೆ ಮಾಡ್ತೀಯ ಅಂತ್ಯ. ಸೊ ಗೈಸ್, ಈಗ ನಾನು ಮಾತಾಡ್ತಿರೋದು ವಿತ್ ಮೈಕ್. ಇವನ್ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ನಮ್ ಸೀನಾ ಹಿಂದೆ ನೆಮ್ಮನು. ಹಾ ನಡ್ರಪ್ಪ ಸ್ಟ್ರೈಟು. ಹಾ ನ್ಯಾವಿಗೇಟರ್ ಮುಂದೆ ಹೋಗಿ. ಸೊ ಗೈಸ್, ಈಗ ವಾಯ್ಸ್ ಹೆಂಗ್ ಕೇಳಿಸ್ತಿದೆ ಅಂತ ನೀವೇ ಹೇಳ್ಬೇಕು. ನಮ್ಮ ಹುಡುಗನ್ ಫಾಲೋ ಮಾಡ್ಕೊಂಡು ಹೋಯ್ತಾ ಇದೀವಿ. ಎಲ್ಲಿಗೋ ಹೋಗ್ಬೇಕು ಅಂತವನೆ, ಎಲ್ಲಿಗೆ ಅಂತ ಹೇಳ್ತಿಲ್ಲ. ಫಾಲೋ ಮೀ ಅಂತ ಹೇಳಿ ಹೋಗ್ತವನೆ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಏನಿಲ್ಲ, ಸುಮ್ನೆ ಫಾಲೋ ಮಾಡ್ಕೊಂಡು ಹೋಯ್ತಾ ಇದೀವಿ. ಅಂದ್ರು ಮೈಕ್ ಹಾಕಿಸಿದ್ಮೇಲೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಮೈಕ್ ಇಲ್ದಾಗ ಬರೇ ಗಾಳಿ ಸೌಂಡೇ ಕೇಳಿಸ್ತಿತ್ತು. ಓ, ಗಾಡಿ ವಾಶ್ ಮಾಡ್ಸಿಲ್ಲ ಅಂತ ಎಲ್ಲೆಲ್ಲೋ ಓಡಿಸ್ತವನೆ. ಒಂಚೂರು ಡಿಸ್ಟೆನ್ಸ್ ಇಟ್ಕೊಳ್ಳೋದೇ ಒಳ್ಳೇದು, ಇಲ್ಲ ನನ್ ಮೇಲೆಲ್ಲ ಹಾರ್ಬಿಡುತ್ತೆ. ಏನಪ್ಪಾ ಸೊ ಗೈಸ್, ಇದು ನನ್ನ ಹೆಲ್ಮೆಟು, ಆಕ್ಸೆಸ್ ಸ್ಟ್ರೀಟ್ ಬಾಬಿ ಎಡಿಷನ್ನು. ಸೊ ನಾನು ಯೂಸ್ ಮಾಡೋ ಚಿನ್ ಮೌಂಟ್ ಇದು G2 ಪ್ರಾಡಕ್ಟ್ಸ್ ಇಂದಾನೆ ಇದು ಚಿನ್ ಮೌಂಟ್ ತಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ 180 ಡಿಗ್ರಿ ರೊಟೇಟ್ ಆಗುತ್ತೆ. ಸೊ ನಿಮಗೆ ಯಾವ ಆಂಗಲ್ ಅಲ್ಲಿ ಬೇಕು ಆ ಆಂಗಲ್ ಅಲ್ಲಿ ಸೆಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಈಸಿಯಾಗಿ ಕಂಪ್ಯಾಟಿಬಲ್ ಆಗಿರುತ್ತೆ ಇದು ಟೈಟ್ ಲೂಸ್ ಮಾಡಕ್ಕೆ. ಸೊ ಇಲ್ಲಿ ಇದು ಕ್ಯಾಮ್ರಾ ಮೌಂಟ್ ಕೂರುತ್ತೆ ನೀಟಾಗಿ. ಸೊ ಇಲ್ಲಿದೆ ಮೈಕು. ಇದ್ರ ಎಕ್ಸಿಟ್ ಪಾರ್ಟ್ ಈ ಕಡೆ ಒಂದಿದೆ. ಪ್ಯಾಡಿಂಗ್ ಫುಲ್ ರಿಮೂವ್ ಮಾಡ್ಬಿಟ್ಟು ಒಳಗಿಂದ ವೈರಿಂಗ್ ಫುಲ್ ಕೊಟ್ಟಿದ್ದೀನಿ. ಎಕ್ಸ್ಟ್ರಾ ವೈರ್ ಇದ್ರೆ ಅಸಹ್ಯ ಕಾಣಿಸುತ್ತೆ ಅಂತ. ಸೊ ನನ್ನ ರೈಟ್ ಸೈಡು ಮೈಕ್ ಬರುತ್ತೆ, ಲೆಫ್ಟ್ ಸೈಡ್ ಇಂದ ಕನೆಕ್ಟರ್ ಬರುತ್ತೆ. ಇಲ್ಲಿಂದ ಆಚೆ ಹಿಂಗ್ ಮೌಂಟ್ ಮಾಡಿ ಸಿ ಟೈಪ್ ಕೊಟ್ಟಿಯಾನಲ್ಲ, ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಗೈಸ್, ಫೈನಲಿ ಮೋಟೋ ಬ್ಲಾಗಿಂಗ್ ಸೆಟಪ್ ಈ ತರ ಕಾಣಿಸುತ್ತೆ ನೋಡಿ. ನಂದು ವೈರ್ ಡೈರೆಕ್ಟ್ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ. ಅಡಿಷನಲ್ ಎಕ್ಸ್ಟ್ರಾ ಬೇರೆ ಅಡಾಪ್ಟರ್ ಕನೆಕ್ಟರ್ ತಗೊಳ್ಳೋ ನೆಸೆಸಿಟಿ ಇರಲ್ಲ. ಸಿ ಕೊಟ್ಟಿರೋದ್ರಿಂದ C to C ಈಸಿಯಾಗಿ ಆಗ್ಬಿಡುತ್ತೆ. ಸೊ ಈ ತರ ಕಾಣಿಸುತ್ತೆ. ನನಗೆ ಯಾವ ತರ ಬೇಕು ಆ ತರ ನಾನು ಕಂಪ್ಯಾಟಿಬಲ್ ಆಗಿ ಸೆಟ್ ಮಾಡ್ಕೋಬಹುದು ಅಷ್ಟೇ.